ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಸುಧಾಕರ್ ಉಪಸ್ಥಿತಿಯ ಯಲಹಂಕ ಕಾರ್ಯಕರ್ತರ ಸಭೆಯಲ್ಲಿ ವಿಶ್ವನಾಥ್ ಹೇಳಿಕೆ. ಈಗ ಕಾರ್ಯಕರ್ತರ ಸಭೆಗೆ ಹಾಜರಿದ್ದ 1000 ಸಂಖ್ಯೆಯ ಜನ 1 ಲಕ್ಷ ಮತದಾರರಿಗೆ ಸಮ. ದೇಶದಲ್ಲಿ ಮೋದಿಯವರು ಪ್ರಧಾನಿಯಾಗಬೇಕು. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರ ಹೆಸರೇಳಿಕೊಂಡೇ ಮತ ಕೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷ ಗೆಲ್ಲಬೇಕು. ಟಿಕೆಟ್ ಸಿಗೋ ಮೊದಲು ನನ್ನ ಮಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಓದಿಕೊಂಡಿದ್ದ. ಅವನಿಗೆ ಟಿಕೆಟ್ ಸಿಗಲಿ ಎಂಬ ಆಸೆ ಇತ್ತು. ನನಗೆ ಅಧಿಕಾರದ ದುರಾಸೆ ಇಲ್ಲ. ನಿನ್ನೆ ಮೊನ್ನೆ ಬಂದವರು ಎಂಎಲ್ಎಗಳಾಗಿದ್ದಾರೆ, ಮಂತ್ರಿಗಳಾದರೂ ಸಿಎಂಗಳಾಗಿದ್ದಾರೆ. 40 ವರ್ಷ ರಾಜಕೀಯ ಜೀವನದಲ್ಲಿ ನಾನು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಪದವಿ ಸಿಗದಿದ್ದಾಗ ನಾನು ಪಕ್ಷದ ವಿರುದ್ಧ ಒಂದು ಮಾತು ಹೇಳಿಲ್ಲ. ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೆ. ಮುಂದೆಯೂ ಪಕ್ಷ ಮತ್ತು ಹಿರಿಯ ನಾಯಕರು ಏನು ಹೇಳ್ತಾರೋ ಕೇಳ್ತೇನೆ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಯಲಹಂಕದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರದಲ್ಲಿ ಯಲಹಂಕ ದೊಡ್ಡ ಕ್ಷೇತ್ರ. SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಎಲ್ಲ ಮೋರ್ಚಾ ಪದಾಧಿಕಾರಿಗಳ ಸಭೆ ಆಯೋಜನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲು ಉತ್ಸುಕರಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಹಳ ನಿರೀಕ್ಷೆಗೂ ಮೀರಿ ಉತ್ಸಾಹದಿಂದ ಬಂದಿದ್ದಾರೆ. ಯಲಹಂಕ ಕ್ಷೇತ್ರದ ಜನತೆ, ಮುಖಂಡರು ಸೇರಿ ಜನಪ್ರಿಯ ಶಾಸಕರ ಮೇಲೆ ನಂಬಿಕೆ ಇದೆ. ಈ ಬಾರಿಯೂ ಕೂಡ ಯಲಹಂಕದಿಂದ ಅತಿ ಹೆಚ್ಚು ಮತಗಳು ಸಿಗುವ ಸಾಧ್ಯತೆ ಇದೆ. ಮುಂದೆ ಸಾಲು ಸಾಲು ಚುನಾವಣೆಗಳು ಇದ್ದಾವೆ. ಅವರ ಅಸ್ತಿತ್ವದ ಪ್ರಶ್ನೆ ಸಹ ಆಗಿದೆ. ಅವರ ನಾಯಕತ್ವದ ಪ್ರಶ್ನೆ ಆಗುತ್ತೆ. ಆದ್ದರಿಂದ ಹೆಚ್ಚಿನ ಮತವನ್ನ ಕೊಡಿಸಲು ಅವರೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡುವ ನಂಬಿಕೆ ಇದೆ. ನನಗೆ ಈ ಸಭೆ ತೃಪ್ತಿ ತಂದಿದೆ. 14ರಂದು ದೇವನಹಳ್ಳಿ ಬಳಿ ಮೋದಿ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ 2 ಲಕ್ಷ ಜನರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸೇರಿಸುವ ತಯಾರಿ ಮಾಡ್ತಾ ಇದ್ದೇವೆ. ಯಲಹಂಕದಲ್ಲಿ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಎಂಟು ಕ್ಷೇತ್ರಗಳಲ್ಲಿ ಇದು 8ನೇ ಕ್ಷೇತ್ರ. ನಾವು ಯಲಹಂಕದಲ್ಲಿ ಅದು ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಮಂಡಲ ಅಧ್ಯಕ್ಷರುಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಇವರೆಲ್ಲರ ಸಭೆಯನ್ನು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು SR ವಿಶ್ವನಾಥ್ರವರು ಇವತ್ತು ಏರ್ಪಾಡು ಮಾಡಿದರು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಬಹಳ ಉತ್ಸಾಹ, ನಿರೀಕ್ಷೆಗೂ ಮೀರಿದ ಉತ್ಸಾಹ ಮತ್ತು ಪಕ್ಷದ ಬಗ್ಗೆ ಬದ್ಧತೆ. ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ, ಇದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ. ಮತ್ತು ಸಂಸದರಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನುವಂಥ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು 100ಕ್ಕೆ 100 ಯಲಹಂಕ ಕ್ಷೇತ್ರದ ಜನತೆ ಮೇಲೆ, ನಮ್ಮ ಮುಖಂಡರ ಮೇಲೆ, ನಮ್ಮ ನಾಯಕರ ಮೇಲೆ, ವಿಶೇಷವಾಗಿ ನಮ್ಮ ಶಾಸಕರ ಮೇಲೆ ನನಗೆ ನಂಬಿಕೆ ಇದೆ. ಇಡೀ 8 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ವ್ಯಾಪ್ತಿ ಇರೋದ್ರಿಂದ
4.5 ಲಕ್ಷ ಮತಗಳಿರೋದ್ರಿಂದ ಅತಿ ಹೆಚ್ಚು ಮತಗಳು ಇಲ್ಲಿ ನಮಗೆ ಲಭ್ಯ ಆಗ್ತವೆ ಅಂತೇಳಿ ನನಗೆ ಒಂದು ಪೂರ್ಣ ವಿಶ್ವಾಸ ಇದೆ. ಮತ್ತು ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಕೂಡ ಮುಂದಿನ ಸಾಲಿನಲ್ಲಿದೆ. MP ಚುನಾವಣೆ ಆದ ಕೂಡಲೇ ನಗರಸಭೆ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಡೈರಿ ಎಲೆಕ್ಷನ್ಸು ಇವೆಲ್ಲ ಇರೋದ್ರಿಂದ ಅವರ ಒಂದು ಅಸ್ತಿತ್ವದ ಪ್ರಶ್ನೆನೂ ಆಗ್ತದೆ, ಅವರ ನಾಯಕತ್ವದ ಸ್ಥಳೀಯ ನಾಯಕತ್ವದ ಪ್ರಶ್ನೆನೂ ಆಗೋದ್ರಿಂದ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅತಿ ಹೆಚ್ಚು ಮತಗಳನ್ನು ನಾನು ಕೊಡಿಸ್ಲಿಕ್ಕೆ ಅವರೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನನಗೆ ಈ ಸಭೆ ಬಹಳ ತೃಪ್ತಿಯಾಗಿದೆ, ತೃಪ್ತಿಯನ್ನು ತಂದಿದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ದೇವನಹಳ್ಳಿಗೆ ಬರ್ತಾ ಇರ್ತಕ್ಕಂಥದ್ದು ಒಬ್ಬ ಅಭ್ಯರ್ಥಿಯಾಗಿ, ಒಬ್ಬ ಸಾಮಾನ್ಯ ಈ ದೇಶದ ಪ್ರಜೆಯಾಗಿ ಅತೀವ ಸಂತೋಷ ಆಗಿದೆ. ನಾವೆಲ್ಲ ಕೂಡ ಅತಿ ಹೆಚ್ಚು ಜನರು ಈ ಕ್ಷೇತ್ರದಿಂದ ಕನಿಷ್ಠ 1.5 ರಿಂದ 2 ಲಕ್ಷ ಜನರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದಾನೇ ಹೋಗಲಿಕ್ಕೆ ನಾವೆಲ್ಲ ಕೂಡ ಏರ್ಪಾಡುಗಳನ್ನು ಮಾಡ್ತಾ ಇದ್ದೇವೆ.